ಹರಿಹರ ಬ್ರಹ್ಮರು ಅನವರತ ಬದುಕುವ ಹರಿಹರ ಬ್ರಹ್ಮರು ಅನವರತ ಬದುಕುವ ಮುಜಿಗ ದೊರೆಯ ಗಣೇಶನಿ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ. ಹೆಸರಿಗಳು ಮಾಡುವ ಮಗನಿಗೆ ಚಲೋ ಎತ್ತಿ ಹೋಗ ಲಕ್ಷ್ಮವ್ವ ಕೂಸಿಗೆ ಹೆಸರಿಡ ಕಾರ್ಯಕ್ರಮ ಮುಗಿತಲ್ವಾ? ಮುಗಿತಲ್ಲ. ಈಗ ಮುದ್ದೆ ಅಡ್ಡಿಲ್ಲ. ಏನಂತ ಹೆಸರಿಟ್ರವ? ಪುಟ್ಟು, ಪುಟ್ಟರಾಜ, ಪುಟ್ಟಯ್ಯ ಅಂತ ಹೆಸರು. ಅಲ್ಲೇ ಪುಟ್ಟಯ್ಯ ಬಹಳ ಚಂದಿತ್ವ, ಹೆಸರು ಬಹಳ ಚಂದಿತ್ತು. ನನ್ನ ಮನಸ್ಸಿಗೆ ಅದು ಜನ ಬಸ್ ಹೋಗತ್ಲಾಗ. ಅಲ್ಲಣ್ಣ, ನಿನ್ನ ಸಂಜೆ ಮುದ್ದ ಹನ್ನೊಂದು ಗುಡಿಗೆ ಭಜನೆ ಕೇಳ್ಕೊಂಡ್ ಬರ್ತೀನಿ ಅಂತ ಹೋದವ ಈಗ ಬರಕ್ ಹತ್ತಿಯಲ್ಲ, ಎಲ್ಲಿ ಹೋಗಿದ್ದೀನಿ ನೀನು? ಅದೊಂದು ದೊಡ್ಡ ಕಥೆ ಆಯ್ತು ಬಿಡವ. ಇನ್ನೇನು ಭಜನಾ ಮುಗಿಯೋ ಹೊತ್ತಿಗೆ ಮಕ್ಕಳು ಹಳ್ಳಿಯವ್ರಿಗೆ ಹೆಂಗ್ ತಪ್ಪು ಜ್ವರ ಬಂದ್ಬಿಡ್ಬೇಕಲ್ವ? ನೀನು ಹೊಡೆಯಾಕ ತಂಗಿ ಹೊಡೆಸ್ಕೊಳ್ಳುವಂತ ಕೆಲಸ ನಿಮ್ಮ ಮಣ್ಣ ಜೀವನದಾಗ ಹಿಂದೂ ಮಾಡಿಲ್ಲ, ಮುಂದೂ ಮಾಡಂಗಿಲ್ಲ. ಹಂಗಲ್ಲವ, ಆ ಊರಾಗ ಹೇಮರೆಡ್ಡಿ ಮಲ್ಲಮ್ಮನ ನಾಟಕಿತ್ತು. ಆ ನಾಟಕಕ್ಕ ಬೆಡಿಗೆ ಬರ್ಸಕ್ ಬಂದಿರೋ ಮಾಸ್ತರ್ಗ ಮ್ಯಾಲ ಬೀಳಾದಾಗ ಜ್ವರ ಬಂದ್ಬಿಟ್ಟಿದ್ವು. ಹಾರ್ಮೋನಿಯಂದಿಂದ ನಾಟಕ ಹೆಂಗ ಆಗ್ಬೇಕು? ಈ ಮದ್ವೆಯಾಗ ಮದುಮಗಳಿಂದ ಮದುವೆ ಹೆಂಗ ಆಗಂಗಿಲ್ಲೋ ಹಂಗ ಹಾರ್ಮೋನಿಯಂ ಮಾಸ್ತರಿಂದ ನಾಟಕನು ಹಂಗ ತಂಗಿ. ಅದಕ್ಕೆ ಹೆಂಗಾರ ಮಾಡ್ರಿಪ್ಪ, ನಮ್ ನಾಟಕಕ್ಕ ಪೆಟ್ಟಿಗೆ ಬಾರಿಸ್ಕೊಡ್ರಿಪ್ಪ, ದಯವಿಟ್ಟು ಮರ್ಯಾದೆ ಉಳಿಸ್ರಪ್ಪ ಅಂತ ನನ್ನ ಕೈ ಮುಗಿದು ಬೇಡ್ಕೊಳಕ್ ಹತ್ತಿದ್ರವ. ಅದಕ್ಕೆ ನೀ ಏನಂದಿ? ಏನಲ್ಲಿವ ನೋಡ್ರಿಪ್ಪ, ನಾ ಹಾರ್ಮೋನಿಯಂ ಕಷ್ಟ ಬಾರಿಸ್ತೀನಿ, ನನಗ ಭಜನಾ ಬಿಟ್ಟು ಮತ್ತೊಂದಕ್ಕ ಬಾರ್ಸಕ್ ಬರುದಿಲ್ಲ, ನಾಟಕ ನನ್ ಬಾರ್ಸ ರೂಢಿ ಇಲ್ಲ ಅಂತ ಅಂದೆ. ಏನ್ ಹೇಳಿದ್ರು ಕೇಳವಲ್ರು ಅವ್ರು. ದಯವಿಟ್ಟು ಮರ್ಯಾದೆ ಉಳಿಸ್ಕೊಡ್ರಿ ಅಂತ ನನ್ನ ಕೈ ಮುಗಿದು ಕರ್ಕೊಂಡು ಹೋದ್ರು. ನೀವ್ ಹೋಗಿ ಹೋಲಿಕಲ್ಲಿ ಬಿಟ್ಟಾರೇನ್ರಿ, ನಾನು ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದ್ರು. ಯಾಕೆ ಬೇಕು ಅಂತ ನಾನು ಹೋದೆ. ಚಲೋ ಆತ್ ಬಿಡೋಣ. ನಾಟಕ ಚಲೋ ಆತ. ಮಂದಿ ಬಹಳ ಕುಡಿತ? ಭಾರಿ ಮಂದಿ ಕೂಡಿತ್ತು ತಂಗಿ. ಮಂದಿ ಬಹಳ ಕೂಡಿದಾಗ ನಾಟಕರು ಬಲು ಚಂದ ಆಕೈತಿ, ಕಲಾವಿದರಿಗೂ ಭಾರಿ ಹುರುಪು. ತಂಗಿ ಹೇಳ್ತೀನಿ ನಿನಗ, ಹೇಮರೆಡ್ಡಿ ಮಲ್ಲಮ್ಮ ನಾಟಕದಾಗ ಒಂದು ಗಂಭೀರ ಸನ್ನಿವೇಶ ಇತ್ತವ. ಮಲ್ಲಯ್ಯ ಮಾರು ವೇಷದಾಗ ಮಲ್ಲಮ್ಮನ ಪರೀಕ್ಷೆ ಮಾಡಕ ಮನಿ ಬಂದಿರ್ತಾನ ತಂಗಿ. ಅವ ಬಂದವನು ಏನ್ ಕೇಳ್ಬೇಕು, ತಾಯಿ ನಿನ್ನ ಹೆಸರು ಏನು ಅಂತ ಕೇಳ್ಬೇಕಾಗಿತ್ತು. ಮಲ್ಲಯ್ಯ ಪಾಠ ಮಾಡೋ ಹುಡುಗ ಬಸು ಬಿದ್ದ. ಅವ ಬಾಯಿ ತಪ್ಪಿ ಏನಂದ್ ಬಿಟ್ಟ, ತಾಯಿ ಮಲ್ಲಮ್ಮ ನಿನ್ನ ಹೆಸರೇನು ಅಂತ ಕೇಳದವ. ಮಲ್ಲವ್ವ ಗೊತ್ತು ಮಂದಿ ಬಾಯಿ ಹಚ್ಚಿ ಬಿಟ್ರು. ಮಲ್ಲಮ್ಮನ ಪಾಠ ಮಾಡೋ ಹುಡುಗ ಶಾನ್ಭೋಗ್ರ ಮಗ. ಮಲ್ಲ ಶಾಲೆ ಬಾಳ ಮೇಲ್ಮುಚ್ಚಿನ ಬಾಳ ಹುಡುಗ. ಅವ ಗಂಭೀರವಾಗಿ, ತಂದೆ ಎಲ್ಲವನ್ನೂ ತಿಳಿದ ಸರ್ವಜ್ಞಾನಿಗಳು ನೀವು, ನನ್ನ ಹೆಸರನ್ನು ನನ್ನ ಬಾಯಿಂದನೇ ಕೇಳುವಿಲ್ಲ, ನನ್ನನ್ನು ಹೇಮರೆಡ್ಡಿ ಮಲ್ಲಮ್ಮನೆಂದು ಕರೆಯುತ್ತಾರೆ ಅಂತಂದ. ಈ ನಾಟಕದಾಗಿ ಸನ್ನಿವೇಶನ ಹೆಂಗಿರ್ಬೇಕು ಅಂತ ಹೇಳಿ ನಗು ಜನ ಗರ್ಗ ಕುಂತು ನೋಡ್ಬೇಕು. ಭಾರಿ ಆ ನಾಟಕ ಹೋಗ್ಬಿಡವ. ನನ್ನ ನಾಟಕ ಸುದ್ದಿ ಮಾವೆಲ್ಲಿಗೆದ ಕಾಣವಲ್ಲ. ಇವತ್ತು ಹೆಸರು ದಿವಸನೇ ಮನಿ ದೇವರಿಗೆ ಹಣ್ಣು ಕಾಯಿ ಮಾಡ್ಕೊಂಡ್ ಬರಕ್ ಹೋಗ್ಯಾರ. ಬೇಷ ಬಿಡು. ಅಂದಂಗ ತಂಗಿ, ನನ್ನ ಅಳಿದೇವ್ರು ಏನಂತಾನ? ಏನ್ ಕೇಳ್ತಿ, ಅವನಿಗೆ ನಿನ್ನೆಲ್ಲ ಬಿದ್ದೈತಿ. ಹಣ ಮುಂದೆ ಸಹಿತ ಅಂತ ಹೊರಗ ತೆಗದ ಅಳ್ತಾನ. ಅವ ದೊಡ್ಡ ಮಗಿಂದ ಸರಿಗೆ ಬಾರ್ಸ್ಕೊಂತ ತವಲ ಬಾರ್ಸ್ಕೊಂತ ನೀನು ಹಿಂದಿಂದ ಊರೂರು ಸುತ್ತಾನ. ಒಟ್ಟ ಕಲಾವಿದ ಆಗ್ತಾನ.
ದೇವತೆಗಳು, ಭೂಲೋಕದಿಂದ ಬಂದವರೆಲ್ಲ ಮಾನವರು. ಈ ಎರಡು ನಡಬರ್ಕ ಅನುಭಾವ ಅನುಭೂತಿ ಅಂತ ಲೋಕ ಐತವ. ಅಲ್ಲಿಂದ ಬಂದವರ ಕಲಾವಿದರು. ಅಂದ್ರೆ ತ್ರಿಶಂಕು ವಂಶದವರು ಅಲ್ಲವಾ, ಗಂಧರ್ವರು. ಗಂಧರ್ವ ಲೋಕದಿಂದ ಬಂದವರು ಮತ್ತೊಬ್ಬರ ಮನಸ್ಸಿಗೆ ಸಂತೋಷ ಕೊಡೋರು. ನಮ್ಮ ಮನಸ್ಸಿನಾಗ ಎಷ್ಟೇ ನೋವಿದ್ರು ಬೇರೆಯವರು ಅಂದ್ರ ಸಾವಿರಾರು ಮನಸ್ಸುಗಳನ್ನ ಹೂವಿನಂಗ ಅರಳಿಸೋರು. ಸಿದ್ಧವ, ಕರ್ತವ್ಯದಲ್ಲಿ ದೇವರನ್ನ ಕಾಣುವ ಕಲಾವಿದರಿಗೆ ಕಷ್ಟ ನಷ್ಟಗಳ ಸರಮಾಲೆ ಹಾಕುವನೇ ದೇವರು. ಅದನ್ನು ಕೂಡ ನನಗೆ ಸನ್ಮಾನವೆಂದು ತಿಳಿದು ಶಾಂತಿಯಿಂದ ಸ್ವೀಕಾರ ಮಾಡುವವರೇ ನಿಜವಾದ ಕಲಾವಿದರು. ಬರೋಬ್ಬರಿ ಐತಣ್ಣ ನಿಮ್ ಮಾತು. ಅಷ್ಟರ ತಂಗಿ, ಕಲಾವಿದರು ಬದುಕಿದ್ದಾಗ ಹಾರ ಹಾಕ್ತಾರ, ಸತ್ತ ಮ್ಯಾಗ ಹಾರ ಹಾಕ್ತಾರ. ಅಂದ್ರ ತಿಂಡಿ ಊಟವೇ. ಓ ತಿಳಿಸ್ಬಿಡು. ಅದಕ್ಕೆ ನಾ ಹೇಳ್ತೀನಿ, ಬ್ಯಾಡ್ರಿಪ್ಪ, ಕಲಾವಿದರು ಬದುಕಿದ್ದಾಗ ಆಹಾರ ಹಾಕ್ರಿ, ಸತ್ತ ಮ್ಯಾಗ ಹಾರ ಹಾಕ್ರಿ ಅಂತ. ಯಾವ ಮಾತಾಡಿ ಮಾತಾಡಿ ಗಟ್ಟು ಒಳಗತ್ತಂದು ನನ್ನ ಮಾತು ಕೇಳ್ಕೊತಿಲ್ಲ ನಿಂತಿ ನೀನು. ಹೋಗ್ಯವ ಒಂದ್ ಕಪ್ ಚಾ ಮಾಡ್ಕೊಂಬ. ಆತು ಮಾಡ್ಕೊಂಡ್ಬರ್ತೀನಿ. ನಿನ್ನ ಅಳಿಯ ಮಾಡ್ಕೊಂಡಲ್ಲ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಚಾ ಮಾಡ್ಕೊಂಡ್ಬರ್ತೀನಿ. ಬರ್ತೀನಿ ನೋಡ್ರಿ. ಹೊರಗ ದುರ್ಮುರ್ಗಿಯರು ಬಂದಾರೆ, ಅವ್ರು ಒಂದ್ ಬೊಕ್ಸಿ ಜ್ವಾಳ ಹಚ್ಚಿ ಬಂದ್ಬಿಡವ. ಗೊತ್ತಿ ಯಾಕಲ್ಲ ಒಂದ್ ಮನಸ್ ತುಂಬಾ ಹಾಕಿ ಬಂದೀನಿ. ಈಗ ಹಾಕಿ ಬಂದಿ ಹಾಕ್ ಬಂದೀನಿ. ನಾನು ಚಾ ಮಾಡ್ಕೊಂಡ್ಬರ್ತೀನಿ, ನೋಡ್ಕೊಂಡ. ಅಲ್ಲೇ ಏನಂತಾರ ನಮ್ಮ ಅಳಿದೇವ್ರು? ಅಳಿದೇವ್ರ ಹುಟ್ಟೇನವ್ರ ಅಲ್ಲೇ ಕಳ್ಳ ನಿದ್ದೆ ಮಾಡಕತ್ತೀರ ನೀವು. ವೇಷ ಬಿಡ ನಿಮ್ದು. ರಾತ್ರಿ ಎಲ್ಲ ನಾಟಕ ಮಾಡಿ ಬಿಟ್ಟಿಗಾರವ, ನಾನು ನಿದ್ದೆ ಮಾಡೋರು ನೀವೇನ? ಅದೇ ಕಳ್ಳ ನಗತ್ತೀಯನ? ಕೂಸುಗಳು ನಿದ್ಯಾಗ ಬೆಳಿತಾವ, ನಿದ್ಯಾಗ ಹೊತ್ತು ಗಳಿತಾವ, ನಿದ್ಯಾಗ ಆಟ ಆಡ್ತಾವ. ಅದೇ ಕಳ್ಳ ಅತ್ತ ಅತ್ತ ಹಕ್ಕಲಿ ಕಳ್ಳ. ಆ ದುರುಮುರುಗಿರು ಜಾಕಿತವನ್ನು ಹೊಡ್ಕೊಂಡು ಆ ಸಪ್ಳಕ್ಕ ಕೂಸು ಕಣ್ಣು ತೆಗೆದು ಕಣ್ಣು ಮುಚ್ಚಿತು. ಕೂಸಿನ ಕಣ್ಣಾಗ ಕರಿ ಗುದ್ದಿನೇ ಕಾಣವ. ಕಣ್ಣೆರಡು ಬೆಳಗಾನ. ದೇವ್ರ ಹಂಗ ಮಾಡ್ಬೇಡಪ್ಪ. ಬಹುಶಃ ಊರ ಬಂದಿರೋ ಮಕ್ಕಳ ಕಡಿಮೆ ಅಲ್ಲಿ ನಮ್ ಕುಟ್ಟಿಗೂ ಬಂದ. ಹಂಗ ಮಾಡ್ಬೇಡಪ್ಪ ದೇವ್ರ, ಹಂಗ ಮಾಡ್ಬೇಡ. ನನ್ನ ಕಣ್ಣ ನನ್ನ ಮೋಸ ಮಾಡ್ಲಿ, ನನ್ನ ಅನುಮಾನ ಸುಳ್ಳಾಗ್ಲಿ. ಯಾವುದಕ್ಕೂ ಇನ್ನೊಂದು ಸಲ ಪರೀಕ್ಷೆ ಮಾಡೇ ಬಿಡ್ತೀನಿ, ಪರೀಕ್ಷೆ ಮಾಡೇ ಬಿಡ್ತೀನಿ. ಪುಟ್ಟಯ್ಯ ಪುಟ್ಟಯ್ಯ ಪುಟ್ಟ ಕಣ್ಣು ಬೆಳಗಾಗ್ಯವು. ಯವ್ವ ಸಿದ್ದವ್ವ ಸಿದ್ದವ್ವ ತಂಗಿ ಏನಾಯ್ತು? ಹೊರಗ ದುರುಮುರುಗಿಯರು ಚಾಟಿ ಹೊಡ್ಕೊಂಡ್ರ ಆ ಕಪ್ಪಳಕ್ಕ ನಿನ್ನ ಮಗ ಕಣ್ಣು ತೆಗೆದು ಕಣ್ಣು ಮುಚ್ಚಿದ. ತಂಗಿ ಮುಚ್ಚಿದ ಕಣ್ಣಾಗ ಕರಿ ಮುಚ್ಚಿದೆ ಇಲ್ಲವ, ಎರಡು ಕಣ್ಣು ಬೆಳಕಾಗ್ಯಲ್ಲವ. ಹೌದವ, ನೋಡಿವ ನೋಡಿವ. ಮಕ್ಕಳ ಮನಿ ಶಾಂತವ್ರ ಮಗನಿಗೆ ಹೋಗಿ ಕಡಿಮೆ ಬಂದವಂತ, ಅದು ನೋಡಕ್ಕ ಡಾಕ್ಟರ್ ಬಂದಾಳ. ನಾ ಹೋಗಿ ಕರ್ಕೊಂಡ್ ಬರ್ತೀನಿ. ನೀ ಸಮಾಧಾನ ಹೋಗ್ತೀನಿ. ನೋಡಿದ್ರ ಎದಿನ ಹೊಡ್ಕೊಂತಾರ, ಅವ್ನಿಗೆ ಏನಂತ ಉತ್ತರ ಕೊಡ್ಲಿ? ಹಿಂದಿನ ಜನ್ಮದಾಗ ನಾನು ಏನು ಪಾಪ ಮಾಡಿದೆ ಅಂತ ನನಗೆ ಎಂಥ ಶಿಕ್ಷೆ ಕೊಟ್ಟಿದ್ದೇವೆ, ನನಗೆ ಎಂಥ ಶಿಕ್ಷೆ ಕೊಟ್ಟೆ. ಬರೀವ ಗಡಾರ ಬರೀವ ಮುಟ್ಟೆ ಪಂಚ ಮಾಡಿವ. ನೋಡ್ರಿ ನೋಡ್ರಿ
ಎಲ್ಲಾ ಹುಡುಗರಿಗೂ ಆರಾಮಾಗೈತಿ. ಆದ್ರ ಈ ಹುಡುಗ ಯಾಕೆ ಹಿಂಗ ಆತ ಅನ್ನೋದು ಒಂದು ಗೊತ್ತಾಗೋದು. ನೋಡವ್ವ, ಇನ್ನು ಮುಂದ ನಿನ್ನ ಮಗನಿಗೆ ಕಣ್ಣು ಕಾಣುದಿಲ್ಲ. ಹೇಳ್ಬೇಡ್ರಿ, ಇನ್ನೊಂದ್ಸಲ ಸರಿಯಾಗಿ ಪರೀಕ್ಷೆ ಮಾಡ್ರಿ, ಸರಿಯಾಗಿ ಪರೀಕ್ಷೆ ಮಾಡ್ರಿ. ನಾನು ಸರಿಯಾಗಿ ಪರೀಕ್ಷೆ ಮಾಡಿ ನೋಡಿ ಹೇಳಕತ್ತೀನವ, ನಿನ್ನ ಮಗ ಇನ್ ಮುಂದ ಶಾಶ್ವತವಾಗಿ ಕುರುಡಾಗ್ತಾನ. ದಯವಿಟ್ಟು ಹಂಗ ಹೇಳ್ಬೇಡ್ರಿ. ನನ್ನ ಮಗನಿಗೆ ಕಣ್ಣು ಬರಂಗ್ ಮಾಡ್ರಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಕಣ್ಣು ಬರಂಗ್ ಮಾಡ್ರಿ ಅವ. ನನ್ನ ಕೈಯಾಗ ಏನ್ ಎತ್ತಿದ್ದವ, ಆದ್ರ ನಿನ್ನ ಮಗನ ಕಣ್ಣೊಳಗ ಕರಿ ಗುಡ್ಡಿನ ಕಾಣಬಂದು ಕಣ್ಣೆಲ್ಲ ಬೆಳ್ಳಗಾಗ್ಬಿಟ್ಟೈತಿ. ಇನ್ನ ಯಾವ ಡಾಕ್ಟರು ಏನು ಮಾಡಕ್ ಆಗಂಗಿಲ್ಲ. ಧೈರ್ಯ ತಗೋ, ನನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೋ. ನನ್ನ ಮಗನ ಕಣ್ಣು ಬರಂಗಿಲ್ಲ. ನನ್ನ ಕಣ್ಣಿಗೆ ನನ್ನ ಮಗನಿಗೆ ಹಾಕ್ರಿ. ನನ್ನ ಮಗನಿಗೆ ಕಣ್ಣು ಬರಂಗಿಲ್ಲ ಅಂತ ಹೇಳ್ತಾಳ್ರಿ. ನಿಮ್ಮ ಕೈ ಮುಗಿತಿದೆ, ನನ್ನ ಕೈಯೊಳಗೆ ಇಲ್ಲ, ಎಲ್ಲ ಆ ದೈವ ಇಚ್ಛೆ. ಹೇಳೋಣ, ನೀನಾದ್ರೂ ಹೇಳೋಣ. ಸಿದ್ದಮ್ಮ, ಧೈರ್ಯ ತಂದ್ಕೊಳವ, ಧೈರ್ಯ ತಂದ್ಕೊ. ಯಾರೇನು ಮಾಡಕ್ಕಾಗ್ತೈತಿ ಹೇಳು. ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ತಿಳ್ಕೊಬೇಕವ್ವ, ಪಂಚಾಮೃತ ಅಂತ ತಿಳ್ಕೊಬೇಕು. ಏನ್ ಮಾಡಕ್ಕಾಕಿದ್ದವ, ಏನ್ ಮಾಡಕ್ಕಾಕೈತಿ? ಏನ್ ಮಾತಾಡ್ತೀನ ನೀನು? ನನ್ನ ಮಗ ಕುರುಡಾಗ್ತಾನ ಅಂತ ಅವ್ರಿಗೆ ಹೇಳಿದ್ರು. ಸಮಾಧಾನ ಮಾಡ್ತಾರೆ. ಊರಲ್ಲಿ ಹೆಣ್ಣು ಮಕ್ಕಳೆಲ್ಲ ನನ್ನ ಮಗನ ಕಣ್ಣು ನೋಡಿ ಆಕಾಶದಾಗಿ ನಕ್ಷತ್ರ ಹೊರಗೆ ಹೊಳಿತಾವ ಅಂತ ಹೇಳ್ತಿದ್ರು. ಇದ್ದವ, ನಿನ್ ಮಗನ ಮುಖ ಹುಟ್ಟಿಗೆ ಚಂದ್ರನಾಗೈತಿ ಅಂತ ಅಂತಿದ್ರು. ಆದ್ರೆ ಈಗ ನನ್ನ ಮಗನ ಮುಖ ನಕ್ಷತ್ರ ಇಲ್ಲದ ಆಕಾಶದಾಗ ಆಕಾಶದಾಗಿರೋ ನಕ್ಷತ್ರ ಒಂದೊಂದು ಸಾರಿ ಉರುಳು ಬೀಳೋದನ್ನ ನಾವು ನಮ್ಮ ಕಣ್ಣಾರೆ ನೋಡಂಗಿಲ್ಲ. ಇದು ಹಂಗವ ತಂಗಿ. ಜಗತ್ತನ್ನೇ ಬೆಳಗಿಸೋ ಸೂರ್ಯ ಚಂದ್ರನಿಗೆ ಗ್ರಹಣ ಅದು ಹಿಡಿತೈತಿ, ಕತ್ತಲಾಗ್ತೈತಿ. ಅದು ಬಿಟ್ಟ ಮ್ಯಾಗ ಬೆಳಕು ಬಂದ ಬರ್ತೈತಿ. ಹಂಗ ಕತ್ತಲಾದ ನಿನ್ನ ಮಗನ ಜೀವನದಾಗ ಮುಂದೊಂದು ಸಾರಿ ಬೆಳಕು ಬಂದ ಬರ್ತೈತಿ ತಂಗಿ, ಬೆಳಕು ಬಂದ ಬರ್ತೈತಿ. ಬೆಳಕು ತರ್ತೀಯ, ನಾನು ಎಲ್ಲ ಬೆಳಕು ತರ್ತಿ. ನನ್ನ ಮಗನ ಕಣ್ಣಾಗ ಶಾಶ್ವತ ಕತ್ತಲು ತುಂಬಿಕೊಂಡೈತಿ. ಬೆಳಕನ್ನು ಬರೀ ಕಲಿಸಿನಪ್ಪ. ಏನ್ ಪಾಪ ಮಾಡಿ ನಾನು ಹೊಟ್ಟೆ ಹೋಗ್ತೀನಿ ಅನ್ಕೊಂಡ. ಬೇಕಾದ್ರೆ ನನ್ನ ಕಣ್ಣು ತಗೋಪ್ಪ, ನನ್ನ ಮಗನಿಗೆ ಕಣ್ಣು ಕೊಡು ಅಂತ ನಿನಗೆ ಎಷ್ಟೆಲ್ಲ ಕೊಟ್ಟು ಬೇಡ್ಕೊಳ್ತೀನಿ. ನನ್ನ ಮಗ ಕಣ್ಣು ಕೊಡು ದೇವ್ರೆ, 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 ಕಣ್ಣು ಕೊಡು. ಎಲ್ಲೋ 100 ಕೊಬ್ಬರಿ ಪಾಲಿಗೆ ಅದಾನ. ದಿನ ಒಂದು ಉದಿನ ಕಡ್ಡಿ ಹಚ್ಚಿ ವಾರಕ್ಕೊಮ್ಮೆ ದೀಪ ಬೆಳಗೋರ್ಗೆ ಒಲಿತಾನ. ದಿನ ನೀನ ನೀನ ಅಂತ ಪೂಜಾ ಮಾಡೋರಿಗೆ ಝಾಟ್ ಬಿದ್ದಾನ. ಈಗ ನನ್ನ ತಗೊಳ್ರಿ, ದಿನ ಇಸ್ಬಿಟ್ನ ಗೆಲ್ಲಿ ಗೆಲ್ಲಿ ಅಂತ ದಿನಾ ನಮಸ್ಕಾರ ಮಾಡ್ತೀನಿ.
ದೊಡ್ಡ ಮಾತು ಹೇಳ್ಬಿಟ್ಟಾರ, ಕಳ್ಕೊಂಡಲ್ಲೇ ಹುಡುಕು ಅಂತ. ದೇವ್ರೆ, ಇವತ್ತಿನ ಆಟ ನನಗೆ ಸಿಗುವಂಗ ಮಾಡ್ಕೋ ದೇವ್ರೇ. ದೊಡ್ಡ ನಮ್ಮ ಬಂದ್ ನೋಡ್ರಿ ನನ್ನ ಹೆಂಡತಿ, ನಮ್ಮ ಧರ್ಮಪತ್ನಿ ತೊಗಲೇಶ್ವರಿ. ಬಂದ್ಯಾ? ಒಂಟಿ ತಿನ್ಸಿದ್ಯಾ? ನಿಮ್ಮಪ್ಪ ನಿಮ್ಮವ್ವ ನೀನು ಚಲೋ ಆಡ್ತಿರ್ತಾರ ಮೀನಾಕ್ಷಿ ಅಂತ. ಅವ್ರಿಗೆ ಹೆಸರಿಟ್ಟಾರ ಅಂತ ತಿಂತು ಇಲ್ಲ ನೀ ಸೀನ್ ತಿಂದವ್ರ ಹೆಸರಿಟ್ಟಾರ? ಅಯ್ಯ, ತುಮ್ಮನ ತಿನ್ನಾಕ ತಲಿ ಕೆಟ್ಟತೇನೆ. ತುಮ್ಮನ ತಿನ್ನಾಕ ತಲಿ ಕೆಟ್ಟತೇನೋ ಅಂದೆ. ಓ, ತಲಿ ಕೆಟ್ಟತೇನೋ? ಅದ ಹಂಗಾಗಿಲ್ಲ. ಅಮ್ಮವ್ವ ಬಸಲಿದ್ನಲ್ಲ, ಬಸ್ಲ ಅಮ್ಮವ್ವ ಬತ್ತಲ ಓ ಬಸಲು ಅನ್ನ ಬಸಲಿದ್ನಲ್ಲ, ಅವಾಗ ಬಲ್ಕಿ ಊಟ ತಿನ್ಬೇಕು ಭಾಳ ಆಟಂತೆ. ಇದೇನು ಬಲಿಕಿ ಊಟ ಗೊತ್ತಾಗಿಲ್ಲ? ಬಸಲ ಹೆಣ್ಮಕ್ಳು ತಿಂತಾರಲ್ಲ ಬಲಿಕಿ ಊಟ. ಓ, ಬೈಕಿ ಊಟ. ಅವಾಗ ಸೀತಾಫಲ ತಿನ್ಬೇಕು ಅಂತ ಭಾಳ ಆಟ ಇರ್ತಿತ್ತು. ಇದೇನು ಪಟ ಗೊತ್ತಾಗಿಲ್ಲ? ಇಲ್ಲ. ಸೀತಾಫಲ ಹಸಿಲಲ್ಲಿರ್ತೈತಿ, ಮ್ಯಾಲ ಗುಂತಿ ಇರ್ತೈತಿ, ಒಳಗ ಉದ್ದನ್ ಗುಂತಿ ಕಲೆಗೀಟ ಸೀತಾಫಲ. ಜನ ಮೊದಲು ತಿನ್ಬೇಕಂತ ಆಸೆ ಇತ್ತಂತ. ಅದು ಒಂದೇ ಆದ್ರೂ ತಿಂದಿಲ್ಲ, ಸಿಗಂತ ತಿಂದಲ್ಲ, ಅದಕ್ಕೆ ಆಕಿಗೆ ಲಗದಾಗಿತ್ತ. ಅಮ್ಮಗ ನನ್ನ ಪುಣ್ಯ, ನಮ್ಮ ಸೋದರತ್ತಿ ಅಂದ್ರೆ ನಿಮ್ಮವ್ವ ಬೈಕಿ ಅಂತ ಸೀತಾಫಲ ತಿಂದು ಚಲೋ. ಅಕಸ್ಮಾತಾಗಿ ಕುರಿ ಕೋಳಿ ಏನಾರ ತಿಂದಿದ್ದಂದ್ರ ಕಾಳು ಹಿಡ್ಕೊಂಡು ನಿನ್ನ ಹಿಂದೆ ನಾನು ಅಡ್ಡಾಡ್ಬೇಕಾಗ್ತಿತ್ತು. ಹೆಂಗ್ ಹೊಲಕ್ಕೆ ಮಾತಾಡ್ತೀವ ಮನೆಯ ಅಲ್ಲ ಅಲ್ಲ ನೋಲ. ಹನಿ ಅಂದ್ರೆ ಇಂಗ್ಲಿಷ್ನಾಗ ಜೇನು ತುಪ್ಪ. ಅಲ್ಲ ಯಪ್ಪ,